ಫೈನಲಿ 2 ಪಾಟ್ ತಗೊಂಡೆ. ಬೇಡ, ನಾನು ಯಾವ ರೆಸ್ಟೋರೆಂಟ್ ಅಲ್ಲೂ ಈ ತರ ಗೀ ರೋಸ್ಟ್ ನಾನು ತಿಂದೇ ಇಲ್ಲ. ಇನ್ನೊಂದ್ 2 ದಿನ ಬಿಟ್ಟು ಬಂದ್ರೆ ಫಾರೆಸ್ಟ್ ಮಾಡ್ಬಿಟ್ಟಿರ್ತೀಯ. ಸ್ನೇಹಿತರೆ ಇಲ್ಲಿ ನೋಡಿ ಹೇಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಬೇಜಾರಲ್ಲಿದ್ದೀನಿ. ಏನು ಅಂದರೆ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋದ್ರು, ಅಂಡ್ ನಮ್ಮ ಹಸ್ಬೆಂಡ್ ಕೂಡ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸೊ ತುಂಬ ಬೋರ್ ಆಗ್ತಿತ್ತು ಅಂತ ಇವತ್ತು ನಾನು ನಮ್ಮ ಅಶ್ವಿನಿ ಅಕ್ಕನ್ನ ಕರೆಸ್ಕೊಂಡಿದ್ದೀನಿ. ಮೂಡ್ಲು ಹ್ಯಾಂಡ್ ವಾಶ್ ಮಾಡ್ತಿದ್ದೀನಿ. ಏನ್ ಮಾಡ್ತಾ ಇದೀಯಪ್ಪ? ಹ್ಯಾಂಡ್ ಬೇಸ್ ಮಾಡ್ತಿದ್ಯಾ ನೀನು? ನಮ್ಮ ಅಶ್ವಿನಿ ಅಕ್ಕ ಬಂದು ಪಾಪ ಅರ್ಧ ಗಂಟೆ ಆಯ್ತು. ಬಂದಾಗ್ಲಿಂದ ನಾನೇನೋ ಕೆಲಸ ಮಾಡ್ತಾ ಇದ್ದೆ ಅಂತ ಅವ್ರಿಗೆ ಕಾಫಿನೂ ಮಾಡ್ಕೊಟ್ಟಿಲ್ಲ. ಸೊ ಕಾಫಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಇವತ್ತು ಹೊಸ ಲೈಟ್ ಹಾಕಿಸ್ತಾ ಇದ್ವಿ ಮನೆಗೆ. ಇಲ್ಲಿ ನೋಡಿ, ಇದಕ್ಕೆ ಏನಂತಾರೆ ಸರ್? ಇದಕ್ಕೆ ಏನು ಲೈಟ್ ಅಂತಾರೆ? ಜೂಮರ್ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಹಾಕಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಹಾಕಿ ಹೋಗಿದ್ರಿ ಇಲ್ಲಿ. ಸೊ ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿದೆ ನೋಡಿ. ನೆನ್ನೆ ಇರಲಿಲ್ಲ, ಒಂದೇ ಇತ್ತು, ಅದಕ್ಕೋಸ್ಕರ ಇವತ್ತು ಬಂದು ಮತ್ತೆ ಹಾಕೋತಿದ್ದೆ. ಇರಲಿ, ಲೈಟೇ ಕಾಣ್ತದೆ. ಹಾಂ, ಇದು ನೋಡಿ 3 ಲೈಟ್ ಕಲರ್ ಚೇಂಜ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಪುಟಾಣಿ, ಚೆನ್ನಾಗಿದೆ. ಇಲ್ಲ, ಇದು ಒಣಗಿರೋದೆಲ್ಲ ಕಟ್ ಮಾಡು, ಸರಿ ಹೋಗುತ್ತೆ. ಕಟ್ ಮಾಡ್ಬೇಕೇನೋ. ಮುಂಚೆ ಒಂದ್ಸತಿ ಸೇಮ್ ತಂದಿದ್ವಿ, ಅದು ಹಂಗೆ ಇದಾಯ್ತು ಫುಲ್. ಅಂದ್ರೆ ಟಚ್ ಮಾಡ್ತಾ ಇದ್ರೆ ಹೋಗುತ್ತೆ ಅದು. ನೆನ್ನೆ ಎಲ್ಲ ಜೋಡಿಸಿದ್ರಲ್ವಾ ಸರ್ ಇದೆಲ್ಲ ನೀವು? ಅದೆಲ್ಲ ಅಲ್ಲೇ ಜೋಡಿಸ್ಬಿಟ್ಟಿದ್ದು. ಅದೇ ನಿಮ್ ಕಡೆ ಯಾರನ್ನ ಬಂದ್ರೆ ನೋಡೋದಕ್ಕೆ ಬೇಕಲ್ಲ, ಈ ತರ ಸಪರೇಟ್ ಇದ್ರೆ ಗೊತ್ತಾಗಲ್ಲ ಯಾವ ತರ ಬರುತ್ತೆ ಅಂತ. ಒಂದು ಶಾಪ್ ಅಲ್ಲಿ ಯಾವಾಗಲೂ ಆ ತರ ರೆಡಿ ಇರುತ್ತೆ. ಚೆನ್ನಾಗಿದೆ ಸರ್. ಏನಾದ್ರು ಜೋಡ್ಸಕ್ಕೆ ಹೆಲ್ಪ್ ಮಾಡ್ಲಾ? ಏನಿಲ್ಲ, ಕುಡಿಯೋದು ಹೆಂಗಿದೆ ನೋಡಿ. ಎತ್ಕೊಡ್ಬೇಕಾ? ಇಲ್ಲಿ ನೋಡಿ, ಮೇಲೆ ಲೈಟಿಗೆ ಹಾಕೋ ಬದಲು 1-2 ಇಸ್ಕೊತೀನಿ, ಆಮೇಲೆ ಓಲೆ ಮಾಡ್ಕೊಡ. ನಾಲ್ಕಿದೆ, ಒಂದು 5 ಇದೆ. ಇದರಲ್ಲಿ 4 ಇದೆ, ಅದ್ರಲ್ಲಿ 5 ಇದೆ. ನೆನ್ನೆ ತಂದಿದ್ರಲ್ಲಿ 5 ಇದೆ. ಎಲ್ಲ ರೌಂಡಲ್ಲೂ ಒಂದೊಂದು ಗ್ಲಾಸ್ ಕಮ್ಮಿ ಇದೆ. ತೊಂದರೆ ಇಲ್ವಾ? ನಿಂಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ, ಆಮೇಲೆ ಬಂದ್ಮೇಲೆ ಹೇಳಿಲ್ಲ ಅಂದ್ರೆ ಕಷ್ಟ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತುಂಬಾ ವೈಟ್ ಇದೆ, ಅದು ಲೈಟ್ ಯೆಲ್ಲೋ ಕಲರ್ ಇದೆ, ನೀವು ಹೇಳ್ದಂಗೆ ಅಕ್ಕ. ಹೌದು. ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಿಲ್ಲ, ನಾವು ಇಬ್ಬರೇ ಇರೋದ್ರಿಂದ ಏನು ಅಡುಗೆ ಮಾಡಿಲ್ಲ. ಸೊ ಇವನು ನಮ್ಮ ಮೂಡ್ಲು ಚೀಚಿ ತಿನ್ಬೇಕು ಅಂತ ಹೇಳ್ದ, ಅದಕ್ಕೆ ಚೀಚಿ ತಿನ್ನಕ್ಕೆ ನಾವು ಆಚೆ ಹೋಗ್ತಾ ಇದ್ದೀವಿ. ಚೀಚಿ ಬೇಡ ಬೇಡ, ನೀನ್ ತಿನ್ನಂಗಿಲ್ಲ. ಚೀಚಿ ಬೇಕಾ? ಮೂಡ್ಲು ವೆಜ್ ತಿಂತಾನೆ, ನಾವು ಚಿಕನ್ನು. ಇವನ್ ಬಿಟ್ಟೋಗೋಣ, ನಾವು ಮಾತ್ರ ತಿನ್ಕೊ ಬರೋಣ. ಹಾ, ಇಳಿ. ಇವತ್ತು ನಮ್ಮ ಹಸ್ಬೆಂಡ್ ಇಲ್ಲ, ಅದಕ್ಕೆ ನಾವು ಪ್ಯೂರ್ ವೆಜ್ ತಿಂತಾ ಇದೀವಿ. ಸರಿ. ಸೊ ತುಂಬಾ ದಿನದಿಂದ ಇಲ್ಲ, ಮುಂದೆ ಕಿಚನ್ಗೆ ಮತ್ತೆ ಹಾಲ್ಗೆ ಯಾವ್ದಾದ್ರು ಪ್ಲಾಂಟ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ, ತಗೊಳಕ್ಕೆ ಆಗಿಲ್ಲ. ಸೊ ಇವಾಗ ಏನಾದರೂ ಇಂಡೋರ್ ಪ್ಲಾಂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಏನು ಚೆನ್ನಾಗಿದೆ ತಗೊಳ್ಳೋಣ ಅಂತ. ನುಗ್ಗೆ ಮರನ ಅಲ್ಲ, ನುಗ್ಗೆ ಸೊಪ್ಪು ಅಲ್ಲ ತಾನೇ ಇದು? ಯಾವ್ದಿದ ನಯನ? ನುಗ್ಗೆ ಸೊಪ್ಪು ತಿಂದಿದ್ಯಾ ನಯನ? ನುಗ್ಗೆ ಸೊಪ್ಪು ಅಕ್ಕ ತಿಂದಿದ್ದೀನಿ. ಯಾಕೆ ಅಲ್ಲಿ ಇಲ್ವಾ ನಮ್ಮ ಮನೇಲಿ ಬನ್ನೇರ್ಗಡದಲ್ಲಿ? ಅಂಡ್ ನಮ್ಮ ಊರಲ್ಲೂ ಇದೆ. ಇದು ನೋಡಿ ಹಂಗೆ ಇದೆ ನುಗ್ಗೆ ಪ್ಲಾಂಟ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಇಂಡೋರ್ ಪ್ಲಾಂಟ್ಸ್ ಏನಾದ್ರು ನೋಡೋಣ. ತಗೋಣ ಏನೋ. ಅಕ್ಕ ನೀ ಯಾವ್ದು ನೋಡಿ, ಯಾವ್ದು ಎಷ್ಟು ಕ್ಯೂಟ್ ಆಗಿದೆ. ಯಾವ್ದು? ಎಲಿಫೆಂಟ್ ಪಾಟ್. ತಗೊಳ್ಳೋಣ. ಚೆನ್ನಾಗಿದೆ. ಇರಿ ತಗೊಳ್ಳೋಣ. ಪ್ಲಾಂಟ್ಸ್ ಎಲ್ಲ ತೋರ್ಸೋಣ, ಇರಿ ಒಂದ್ಸರಿ. ಕ್ಯೂಟ್ ಆಗಿದೆ. ಫುಲ್ಲಿಂಗ್ ಅದೇ ತಗೊಳ್ಳಕ. ನೋಡು, ವಿಡಿಯೋದಲ್ಲಿ ಚೆನ್ನಾಗಿ ಬರ್ತಿದೆ. ವಿಡಿಯೋ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ. ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ? ಇದು ಚೆನ್ನಾಗಿ ಕಾಣ್ತಿದೆ, ತಗೊಳ್ಳೋಣ. ಇದು ಏಕೆ ಹೇಳಿಲ್ಲ. ಇಲ್ಲಿ ನೋಡಿ, 2 ಪಾಟ್ ತೊಗೊಂಡೆ. ಡಿಸ್ಕೌಂಟೇ ಮಾಡ್ಕೊಡ್ತಿಲ್ಲ. ಆನ್ಲೈನಲ್ಲೇ ಕಡಿಮೆ ಪ್ರೈಸ್ ಇದೆ. ಅಣ್ಣ ಯಾಕೋ ಕಡಿಮೆನೇ ಮಾಡ್ಕೊಡ್ತಾ ಇಲ್ಲ. ಹೆಂಗೋ ಇದು ಮಾಡಿಬಿಟ್ಟು ತೊಗೊಂಡೆ. 1000 ರೂಪಾಯಿಗೆ ಅದೆಲ್ಲ ತೊಗೊಂಡಿದ್ದೀನಿ. ಕಡಿಮೆನೇ ಜಾಸ್ತಿ ಗೊತ್ತಿಲ್ಲ ಅಕ್ಕ, ತೋರಿಸಿದ್ದು ಎಲ್ಲ ಸೇರಿ. ಬಟ್ ಪ್ಲ್ಯಾನ್ ಚೆನ್ನಾಗಿದೆ, ಅದಕ್ಕೋಸ್ಕರ. ಅವರು ಡಿಸ್ಕೌಂಟ್ ಕೊಡ್ತಾ ಇಲ್ಲ ನನಗೆ ಜಾಸ್ತಿ. ಇಲ್ಲಿ ನೋಡಿ, ಮಣ್ಣು ಹಾಕ್ತಾ ಇದ್ದಾರೆ ಅಣ್ಣ, ಡಿಸ್ಕೌಂಟ್ ಮಾಡಿಲ್ಲ ಪಾಪ. ಡಿಸ್ಕೌಂಟ್ ಮಾಡಿಕೊಟ್ರು. ಇಲ್ಲಿ ನೋಡಿ, ಇಲ್ಲಿ ಅದು ಹೆಂಗೆ ಕಾಣ್ತಿದೆ ಅಂದರೆ ಒಂಥರ ದ್ರಾಕ್ಷಿ ಕಣ್ಣಂಗೆ ಕಾಣ್ತಿದೆ. ಸೊ ಫೈನಲಿ 2 ಪಾಟ್ ತೊಗೊಂಡೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದರು, ಬಟ್ ಇಟ್ಸ್ ಓಕೆ.
ಸರಿಯಪ್ಪ ಅಲ್ಲೋಗ ಆ ಕಡೆ ಓಡು ಓಡು ಕೈ ನೋಯ್ತಿದೆ ಓಡು 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 ಓಡು. ಇವಾಗ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಶಾಪಿಗೆ ಬಂದಿದ್ದೀವಿ. ನಮ್ಮ ಮೂಡ್ಲುಗೆ ಜ್ಯೂಸ್ ಕುಡ್ಸಕ್ಕೆ ಬರೀ ಜ್ಯೂಸ್ ಜ್ಯೂಸ್ ಅಂತಾನೆ ಬಿಟ್ಟೋಗ್ಬಿಡಲ್ಲ ಇಲ್ಲೇ ಇವನ್ನ. ಊಟ ಮಾಡಲ್ಲ, ಜ್ಯೂಸೇ ಕುಡಿತಾನೆ. ಬಿಸಿಲು ತುಂಬಾ ಜಾಸ್ತಿ ಇದೆ, ಅದಕ್ಕೆ ವಾಟರ್ ಮೆಲನ್ ಕುಡಿತಾ ಇದ್ದೀನಿ. ಚೆನ್ನಾಗಿದ್ಯಾ ಮಗನೇ? ವಾಟರ್ ಮೆಲನ್ ಚೆನ್ನಾಗಿದ್ಯಾ? ಇವತ್ತು ವಿಡಿಯೋ ಮಾಡಕ್ ನಮ್ಮ ಹಸ್ಬೆಂಡ್ ಇಲ್ಲದೆ ಇರೋ ಕಾರಣ ಪಾಪ ನಮ್ಮ ಅಶ್ವಿನಿ ಅಕ್ಕಂಗೆ ಎಷ್ಟು ಟಯರ್ಡ್, ಎಷ್ಟು ಕೆಲಸ ಕೊಡ್ತಾ ಇದ್ದೀನಿ ಅಂದರೆ, ನಯನಾ ಇನ್ನೊಂದ್ಸತಿ ಕರಿಬೇಡ ನಯನಾ. ಸೊ 2 ಪಾಟ್ ತಗೊಂಬಂದ್ವಿ. ಒಂದು ಪಾಟ್ನ ಇಲ್ಲಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಪ್ಲೇಸ್ ಚೇಂಜ್ ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ಸಖತ್ತಾಗಿ ಕಾಣ್ತಿದೆ. ಇನ್ನೊಂದನ್ನ ಇಲ್ಲಿಟ್ಟಿದ್ದೀವಿ ನೋಡಿ, ಹೇಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ ಪಾಟ್. ಇವತ್ತು ಮೇನ್ ಟಾಪಿಕ್ ಏನು ಅನ್ನೋದೇ ನಾನು ಹೇಳಿಲ್ಲ. ಇವತ್ತೇನು ಅಂದರೆ ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ಚಿಕನ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಳೇ ಲಾಗಲ್ಲಿ ನೋಡಿರ್ತೀರ ನೀವು, ಅವರಿಗೆ ಚಿಕನ್ ಗೀ ರೋಸ್ಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮಾಡೋ ಚಿಕನ್ ಗೀ ರೋಸ್ಟ್ ಅಂದರೆ ತುಂಬ ಇಷ್ಟ. ಸೊ ಅವ್ರಿಗೋಸ್ಕರ ಅವರು ಹೆಂಗೂ ಮನೇಲಿ ಇಲ್ಲಲ್ಲ, ಅವ್ರು ಬರೋದ್ರೊಳಗೆ ನಾನು ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಹೇಳಿ ಚಿಕನ್ ಎಲ್ಲ ತಂದಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ. ಸೊ ಇಷ್ಟೊತ್ತು ತುಂಬ ಟಯರ್ಡ್ ಆಗಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡ್ತಾನೆ ನಾನು ಚಿಕನ್ ಮ್ಯಾರಿನೇಷನ್ಗೆ ಇಟ್ಟಿದ್ದೆ. ಸೊ ಮ್ಯಾರಿನೇಷನ್ ಕೂಡ ಆಗಿದೆ. ಈಗ ನನಗೆ ಗೀ ರೋಸ್ಟ್ಗೆ ಏನೇನು ಮಸಾಲೆ ಬೇಕು ಎಲ್ಲ ರುಬ್ಕೋತೀನಿ. ಗೀ ರೋಸ್ಟ್ಗೆ ಎಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಅಶ್ವಿನಿ ಅಕ್ಕ ಬಿರಿಯಾನಿಗೋಸ್ಕರ, ಚಿಕನ್ ಬಿರಿಯಾನಿಗೋಸ್ಕರ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಟೈಮ್ ಆಯಿತು, ಅವ್ರು ಬರೋ ಟೈಮ್ ಆಯಿತು. ಅವ್ರು ಬಂದಿವಾಗ ಇನ್ನೂ ಮಾಡಿಲ್ವಾ ಅಂತ ಕೇಳೋಕ್ಕಿಂತ ಮುಂಚೆ ನಾವು ಬೇಗ ರೆಡಿ ಮಾಡ್ಕೋಬೇಕೆಲ್ಲ. ಇವಾಗ ನಂದು ಸ್ಟಾರ್ಟ್ ಆಗ್ತಿದೆ. ಇವಾಗಷ್ಟೇ ನಾನು ನೆನೆಸ್ಕೊಂಡೆ, ನೆನೆದವರ ಮನದಲ್ಲಿ ನೋಡಿ ಇಲ್ಲಿ ಮುಗಿತಾ ನಿಮ್ದು ಅಂತ ಕೇಳ್ತಾ ಇದ್ದಾರೆ. ಮೌರ್ ರೆಸ್ಟ್ ಮಾಡಿ, ಇವಾಗಲೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ, ಬೇಗ ಬಾ. ಸರಿ ಆಯ್ತು ಬಾ. ಬಿರಿಯಾನಿ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ನನಗೂ ಅರ್ಜೆಂಟ್ ಗೀ ರೋಸ್ಟ್ಗೆ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ನಾಗೇಂದ್ರ ಇದ್ದಿದ್ರೆ ಏನ್ ಹೇಳ್ತಿದ್ದ ಗೊತ್ತಾ, ಮಸಾಲೆ ಕೊಡು ನಯನ, ಬೆಂದಿರೋ ಅಂತ ಚಿಕನ್ ಹಾಕೋತಾ ಇದ್ದೀನಿ. ರೆಡಿ. ಅಯ್ಯೋ ಪಾಪ ಅಕ್ಕ, ಇವಾಗ ಇದು ಮುಗಿದ ಕೂಡಲೇ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ ರೀ ಅಕ್ಕ. ನಿಜ ಯಾವುದು ಯಾವುದು ಹಿಂಗ ನೀನು ಹೇಳ್ಕೊಡು, ನಾನು ಮಾಡ್ತೀನಿ. ಮುಡ್ಲು ಡ್ಯಾನ್ಸ್ ಹೇಳ್ಕೊಡಪ್ಪ, ನೀನು ಮಾಡ್ತೀನಿ ನಾನು. ಹಾಡು ಹಾಡು ಒಂದೆರಡು ಏನಪ್ಪ ಅವಲಕ್ಕಿ ನಂಗೂ ಗೊತ್ತಿಲ್ಲ. ಮುಗಿತಾ ನೋಡಿ. ನಾವು ಬೆಳಗ್ಗೆ 6 ಗಂಟೆಯಿಂದ ಈಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ, ಏನ್ಮಾ ನೀನು ಭಯ ಅರ್ಜೆಂಟಲ್ಲಿ ಅಡ್ಗೆ ಮಾಡಿದೀಮ್ಮ. ಇದು ಹೆಂಗಿದೆ? ಅದು ಸ್ವಲ್ಪ ಜಾಸ್ತಿ ಇದೆ ಅಲ್ಲ, ಇದು ದೊಡ್ಡದಿದೆಮ್ಮ. ಇದು ಎಷ್ಟು ಒಂಥರ ಕ್ಯೂಟ್ ಆಗಿದೆ. ಇದು ಸಕ್ಕತ್ತಾಗಿದೆ ನೈನಾ. ಬಟ್ ಇಷ್ಟ ಆಯ್ತಾ? ಇಷ್ಟ ಆಯ್ತು. ರಿಯಲ್ ಇದು? ಹೂಮಾ. ಓ, ಇಂಡೋರ್ ಪ್ಲಾಂಟಾ? ಹೌದು. ಅಲ್ಲೋಡ ಅಲ್ಲಿ. ಯಪ್ಪ, ಇಲ್ಲಿ ಬಾ. ನಾನು 2 ದಿನ ಬಿಟ್ರೆ ನೀನು ಐ ಥಿಂಕ್ ಫಾರೆಸ್ಟ್ ಮಾಡ್ಬಿಡ್ತೀಯ ನಮ್ಮ ಮನೇನ. ಏನ್ ಹೇಳು? ಇನ್ನೊಂದ್ 2 ದಿನ ಬಿಟ್ಟು ಬಂದ್ರೆ ಫಾರೆಸ್ಟ್ ಮಾಡ್ಬಿಟ್ಟಿರ್ತೀಯ. ನನ್ಗೆ ತುಂಬಾ ಇಷ್ಟ ಗ್ರೀನರಿ. ಏನ್ ಅನ್ಬೋದು ಹೇಳು ನೀನು? ಮಾ ಬಮ್ಮ ಇಲ್ಲಿ ನೋಡಮ್ಮ ಹುಲಿ, ಮಾ ಬಮ್ಮ ಇಲ್ಲಿ ನೋಡಮ್ಮ ನವಿಲು ಅಂತ. ಅದ್ ಚೆನ್ನಾಗಿದ್ಯಾ ನೋಡ್ಬಿಟ್ಟು ಹೇಳು. ಎಲ್ಲೆಡ್ಕೆನಾ? ಎಲ್ಲೆಡ್ಕೆ ಮಾವ್ ಯಾವ್ದು ಹೇಳೋದು? ನಾ ಚೆನ್ನಾಗ್ ಕಾಣ್ತಿಲ್ಲ ಬಿಡ್ಮ. ನೀನೇನ್ ಬಿಡ್ಮ, ಯಾವಾಗ್ಲೂ ಚೆನ್ನಾಗ್ ಕಾಣ್ತೀಯ. ಹೊಟ್ಟೆ ಹಸಿತಿದೆ, ಬೇಗ ಬಾ. ಬರ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ ಹೇಗೆ ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ಚೆನ್ನಾಗಿದ್ರೆ. ಇದು ಬೆಳಕು ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಅಂದರೆ ಬೇರೆ ಥರ ಕಾಣ್ತಿದೆ. ಗೋಡೆ ಎಲ್ಲ ಆ್ಯಕ್ಚುಲಿ ಅದು ರಿಫ್ಲೆಕ್ಷನ್ನು. ಸೊ ನಿಮಗೆ ಕನ್ಫ್ಯೂಸ್ ಆಗಬೇಡಿ. ಒಂಥರ ಇದು ವಾಟರ್ ರಿಫ್ಲೆಕ್ಷನ್ ಥರ ಇದೆ ಅಲ್ಲ ಅಶ್ವಿನಿ? ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇದು ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮಾಡಿ. ನೈನಾ ಶೇರ್ ಮಾಡಿ, ಸಬ್ಸ್ಕ್ರೈಬು ಮಾಡಿ. ಊಟನಾ? ಹಾಂ ಸರಿ, ಊಟ ಮಾಡೋಣ. 3 ಕಲರ್ ಇದೆ ಕ್ರಿಸಂತೋ. ಇದು ಅಕ್ಕ ಇರು, ಒಂದು 5 ನಿಮಿಷ ಮಾಡ್ತೀನಿ. ಹಿಂಗೊಂದು ಇದು ಫುಲ್ಲು ಡಾರ್ಕ್, ಇದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಇದು ತುಂಬಾ ಬೆಳಕಿದೆ.
ಹಿಂಗಿರ್ಬೇಕು. ಬೆಳಕಿದ್ದಿದ್ದೆ ನಂಗೆ ಇಷ್ಟ. ಬೇಡ ಬೇಡ ಇದೇ ಇರ್ಲಿ. ಅದೇ ನೆನ್ನೆ ಇದೊಂದು ಹಾಕೊಂಡು ನೈಟ್ ಎಲ್ಲ ನಾನು ಹೇಳಿದ್ದೀನಿ ಚೇಂಜ್ ಇಲ್ಲ ಹಿಂಗೆ ಇರ್ಬೇಕು. ಹಿಂಗೆ ಇರ್ಬೇಕು. ಈಗ ಹೋಗು ಊಟ ಹಾಕೊಂಬ. ಏನು ಊಟ ಹಾಕೊಡ್ಲಿ? ಏನೈತೆ ಅದ್ ಹಾಕಬ. ಏನು ಊಟ ಮಾಡಿಲ್ಲ, ಹೋಗು. ಇದಿರ್ಲ ಇದು ಚೆನ್ನಾಗಿದೆ ಬಿಡುಮ. ಅಟ್ಲೀಸ್ಟ್ ನಿನ್ ಬ್ಯೂಟಿ ಮಾತ್ರ ಇದ್ರಲ್ಲಿ ಇನ್ನ ಎನ್ಹಾನ್ಸ್ ಆಗಿದೆ. ನಂಗೆ ಕಾಲು ಸಿಕ್ಕಾಪಟ್ಟೆ ನೋವು ಬರ್ತಿದೆ ನಿಜ. ನಮ್ಮ ಅಕ್ಕ ಕೊಡ್ತಾಳೆ ತಡಿ. ಅಶ್ವಿನಿ ಊಟ ಹಾಕೊಡು ಅಶ್ವಿನಿ, ನಾವ್ ಇಬ್ರು ಕುತ್ಕೊಳ್ತೀವಿ. ಬೇಡ ಬಾ ಅಮ್ಮ ಪಾಪ 3 ಜನನು ಇದ್ ಮಾಡೋಣ. ಅವ್ರು ಬೆಳಗ್ಗೆ ಅಕ್ಕನೂ ತಿಂದಿಲ್ಲ. ಅವ್ರು ಓಡಾಡಿ ಅವ್ರಿಗೂ ಕಾಲು ನೋವು. ಯಾರು ತಿಂದಿಲ್ಲ, ಸ್ವಲ್ಪ ತಿಂದಿದ್ದಷ್ಟೇ ಇವಾಗ. ವಾವ್, ಗಂಡ ಕೆಲ್ಸಕ್ಕೆ ಹೋಗಿ ಬಂದ್ರೆ ಈ ತರ ಹೆಂಡತಿ ಯಾರಿಗೆ ಸಿಗ್ತಾರೆ? ಯಪ್ಪ ಬಿರಿಯಾನಿ ಮಾಡಿದ್ದು ಈ ತರ ಅಕ್ಕ, ಈ ತರ ಹೆಂಡತಿ, ಈ ತರ ಮಗು ಯಾರಕ್ ಸಿಗ್ತಾರೆ? ಥ್ಯಾಂಕ್ ಯು ನಯನ. ಸುಸ್ತಾಗಿದ್ದೆ, ಬಟ್ ನಮ್ಮಪ್ಪ ಮಟನ್ ಸಾರು ಮಾಡಿದ್ರು, ಅದನ್ನು ತಿಂದೆ. ಅಪ್ಪ ಹೇಳಿದ್ರ ಆಲ್ರೆಡಿ ವಿಷಯ ತಲುಪಿಡ್ತಾ ಮನೆಯವ್ರಿಗೂ. ಮಟನ್ ಸಾರು ಮಾಡಿದ್ವಿ, ಸ್ವಲ್ಪ ಮಿಕ್ಕಿತ್ತು ಅಲ್ಲೇ ಕೊಟ್ಟು ಬಂದ್ವಿ ಅಂತ. ಓಕೆ ಸೊ ಬನ್ನಿ ತಿನ್ನೋಣ. ಮತ್ತೆ ಸರಿ ತಿನ್ನು, ನೀರ್ ತಂದು ಕೊಡ್ತೇನೆ. ಬಾ ಬಂಗುರಿ ಕುಚ್ಚಪ್ಪ. ಹೇಗಿದೆಯಮ್ಮ ಬಿರಿಯಾನಿ? ಗಿರೋಸ್ಟ್ ನೀನ್ ಮಾಡೋ ಗೀರೋಸ್ ಆಸ್ ಯೂಶುವಲ್ ಜನಗಳಿಗೆ ಗೊತ್ತಿರುತ್ತೆ ನಾನು ಹೇಗೆ ತಿಂದೆ ಹೇಳ್ತೀನಿ. ಈ ಲಾಗಲ್ಲಿ ನಾನು ಗೀರೋಸ್ಟ್ ಮಾಡೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು ತಿನ್ನು. ಓಕೆ ಫಸ್ಟ್ ನಮ್ಮ ಅಕ್ಕ ಬಿರಿಯಾನಿ ತುಂಬ ಮಸಾಲೆ ಇಲ್ಲ, ವೆರಿ ನೈಸ್, ಮಿನಿಮಲ್ ಮಸಾಲೆ, ತುಂಬ ಚೆನ್ನಾಗಿದೆ. ಓಕೆ, ಚೆನ್ನಾಗಿರೋ ಪೀಸ್ ತಿನ್ನು. ಹಾಂ ಇವ್ರು ಡವ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇವತ್ತು ಇಷ್ಟೊಂದು ಡವ್ ಮಾಡೋಕ್ಕೆ ಇದಿಲ್ಲ. ಚೆನ್ನಾಗಿದೆ, ಯಾಕಂದ್ರೆ ನಮ್ಮ ಅಶ್ವಿನಿ ಅಕ್ಕ ರಿವ್ಯೂ ಕೊಟ್ಟಿದ್ದಾರೆ ಇವತ್ತು. ನಯನ ಡೈಲಿ ಮಾಡೋಕ್ಕಿಂತ ಚೆನ್ನಾಗಿದೆ. ನಯನ ಮೋಸ್ಟ್ಲಿ ಅಲ್ಲಿ ರೆಸಿಪಿ ಹೇಳ್ಕೊಟ್ಟಿದ್ರೆ ನೀವು ಟ್ರೈ ಮಾಡಿ ನೋಡಿ ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ, ನಾನು ಯಾವ ರೆಸ್ಟೋರೆಂಟಲ್ಲೂ ಈ ಥರ ಗೀ ರೋಸ್ಟ್ ನಾನು ತಿಂದೇ ಇಲ್ಲ. ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಚಿಕನ್ ಡ್ರೈ ಅಂತಂದರೆ ನನ್ನ ಹೆಂಡತಿ ಮಾಡೋ ಚಿಕನ್ ಗೀ ರೋಸ್ಟ್ ಅಮೇಝಿಂಗ್. ಒಂದು ನಿಮಿಷ ಬಾಯ್ಲಿ, ಸ್ವಲ್ಪ ಇದು ಲೈಟ್ ಹೋಯ್ತು ಆಗ್ಲೇ. ನಿಮಿಷ ಇರು, ಕೈ ಕೊಡು. ನಿನ್ನೊಂದು ಆ ಮಾಡಿದ ಕೈಗೆ 100 ಸಲಾಮ್. ಸೂಪರ್ ಆಗಿದೆ ನಿಜ. ನಾನು ತುಂಬಾ ಅಂದ್ರೆ ತುಂಬಾ. ಸರಿ, ಐಸ್ ಕ್ರೀಮ್ ತರಿಸ್ಕೊಡ್ತೀಯಾ? ಓಕೆ. ಇವಾಗ ಚಳಿ ಇರೋದ್ರಿಂದ ನೈಟ್ ಟೈಮ್ ಐಸ್ ಕ್ರೀಮ್ ಬೇಡ ಅಂತ ಹೇಳ್ತಾರೆ ಯೂಶಲಿ ಅವರು, ತರ್ಸ್ಕೊಡಲ್ಲ ನನಗೆ. ಬಟ್ ಇವತ್ತು ನನಗೆ ತರ್ಸ್ಕೊಡ್ತಾರಂತೆ ಐಸ್ ಕ್ರೀಮ್. ನೈನಾ ತಗೋ, ಕೇಳ್ದಲ್ಲ, ಸೊ ನೀನು ಕೇಳಿದ್ರೆ ನಾನು ಕೊಡದೆ ಇರೋಕ್ಕಾಗುತ್ತಾ? ನಿನಗೂ ತರಿಸಿದ್ದೀನಿ, ಹಾಗೆ ನಮ್ಮ ಅಕ್ಕನಿಗೂ ತರಿಸಿದ್ದೀನಿ, ಹಾಗೆ ನಿಂಗೂ ತರಿಸಿದ್ಯಾ? ನನಗೂ ತರಿಸಿದ್ದೀನಿ ಇವತ್ತು. ಸೋ ಮಚ್. ಆಕ್ಚುಲಿ ಏನ್ ಗೊತ್ತಾ, ನಾನು ಗೀ ರೋಸ್ಟ್ ಮಾಡಿಕೊಟ್ಟಿದ್ದಕ್ಕೆ ನನಗೋಸ್ಕರ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಇಲ್ಲಿ ನೋಡಿ. ತರ್ಸಿ. ಓ ವಾವ್, ಓಕೆ. ಸಿಕ್ಕಾಪಟ್ಟೆ ಚಳಿ ಇದೆ ಆಚೆ, ಆದ್ರೂ ಇವತ್ತೊಂದಿನ ಲಾಸ್ಟ್ ತಿಂತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೆಳಗಿಂದ ತುಂಬ ಟಯರ್ಡ್ ಆಗಿದೆ. ಸೊ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಗುಡ್ ನೈಟ್.